ರೋಣ ತಾಲೂಕಿನಲ್ಲಿ ಕೆಎಸ್ಆರ್ಟಿಸಿ ಸಾರಿಗೆ ಆಡಳಿತದ ಭಾರಿ ನಿರ್ಲಕ್ಷ್ಯ. ಮುಸುಗೇರಿ ಕುರುಬನಾಳ ಗ್ರಾಮಸ್ಥರ ಪರದಾಟ. ಶಾಲೆಗೆ ಸಮಯಕ್ಕೆ ತಲುಪದ ವಿದ್ಯಾರ್ಥಿಗಳು, ಕಂಗಾಲಾದ ಸಾರ್ವಜನಿಕ. ಇಲ್ಲದಕ್ಕೆ ಅಲ್ಲಿ ಶಾಲೆಯಲ್ಲಿ ಒಳಗ ಶಾಲೆ ಹುಡುಗರನ್ನ ಕಳ್ಕೊಳ್ತಾ ಇಲ್ಲ. ಹಾಗಾಗಿ ನಾವು ಇವಾಗ ಮನವಿ ಕೊಡ್ತಾ ಇದ್ದೀವಿ. ರೋಣ ತಾಲೂಕಿನ ಗ್ರಾಮೀಣ ಭಾಗದ ಶಾಲಾ ಮಕ್ಕಳ ಮತ್ತು ಸಾರ್ವಜನಿಕರ ದೈನಂದಿನ ರೋಧನೆ ಇದು. ಒಂದ್ ಕಡೆ ಸರ್ಕಾರ ಉಚಿತ ಪ್ರಯಾಣ, ಶಿಕ್ಷಣಕ್ಕೆ ಆದ್ಯತೆ ಅಂತ ಬೊಬ್ಬೆ ಹೊಡಿತಾ ಇದ್ರ, ಇನ್ನೊಂದ್ ಕಡೆ ಗ್ರಾಮೀಣ ಭಾಗದ ಜನರಿಗೆ ಕನಿಷ್ಠ ಸಮಯಕ್ಕೆ ಸರಿಯಾಗಿ ಬಸ್ ಸೌಕರ್ಯ ಕಲ್ಪಿಸಲು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ. ರೋಣ ಪಟ್ಟಣದಿಂದ ಕುರುಬನಾಳ ಹಾಗೂ ಮುಸುಗೇರಿ ಮಾರ್ಗವಾಗಿ ಸಂಚರಿಸಬೇಕಾದ ಕೆಎಸ್ಆರ್ಟಿಸಿ ಬಸ್ಗಳು ನಿಗದಿತ ಸಮಯಕ್ಕೆ ಸಂಚರಿಸ್ತಾ ಇಲ್ಲ. ತುಂಬಾನೇ ವಿಳಂಬವಾಗ್ತಾ ಇವೆ. ಬೆಳಗ್ಗೆ 9 ಗಂಟೆಗೆ ಅಥವಾ 9:30ಗೆ ಬರಬೇಕಾದ ಬಸ್ಗಳು ಪ್ರತಿದಿನ 10:30, 11 ಗಂಟೆ, 11:30 ಗಂಟೆ ಆದ್ರೂ ಕೂಡ ಬರ್ತಾ ಇಲ್ಲ. ಇದರಿಂದಾಗಿ ಕುರುಬನಾಳ ಮತ್ತು ಮುಸುಗೇರಿಯಿಂದ ರೋಣ ಪಟ್ಟಣದ ಶಾಲಾ ಕಾಲೇಜುಗಳಿಗೆ ಹಾಗೂ ಇಟಗಿ ಶಾಲೆಗೆ ತೆರಳುವ ನೂರಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೀವ್ರ ಕುತ್ತು ಬಂದೊದಗಿದೆ. ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ರೋಣ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ತೆರಳುವಂತಹ ಬಡ ರೋಗಿಗಳು, ಕೋರ್ಟ್ ಕಚೇರಿ ಕೆಲಸಗಳಿಗೆ ತೆರಳುವಂತಹ ರೈತರಿಗೆ ಹಾಗೂ ವೃದ್ಧರಿಗೆ ಬಸ್ಗಾಗಿ ಪ್ರತಿದಿನ ಗಂಟೆಗಟ್ಟಲೆ ಬಿಸಿಲಿನಲ್ಲಿ ಕಾಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಆಡಳಿತ ಯಂತ್ರ ಸಂಪೂರ್ಣ ಕಣ್ಣು ಮುಚ್ಚಿ ಕುಳಿತಿದೆಯಾ ಎನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲಿ ರೋಣ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಹಾಗೂ ಸಾರಿಗೆ ಇಲಾಖೆಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ತಕ್ಷಣವೇ ಕಣ್ಣು ತೆರೆದು ನೋಡಬೇಕಾಗಿದೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲೆಗೆ ತಲುಪದೇ ಇದ್ರೆ ಅವರ ವಿದ್ಯಾಭ್ಯಾಸಕ್ಕೆ ಹೊಣೆ ಯಾರು? ಬಸ್ಗಳು ಸರಿಯಾದ ಸಮಯಕ್ಕೆ ಓಡಾಡದಿದ್ರೆ ಸಾರಿಗೆ ಅಧಿಕಾರಿಗಳು ಹಾಗೂ ಡಿಪೋ ಮ್ಯಾನೇಜರ್ ಇರೋದಾದ್ರೂ ಯಾಕೆ? ಚುನಾವಣಾ ಸಮಯದಲ್ಲಿ ವೋಟ್ ಕೇಳಲು ಬರುವ ಜನಪ್ರತಿನಿಧಿಗಳು ದಿನನಿತ್ಯ ಅನುಭವಿಸುತ್ತಾ ಇರುವ ಈ ಸಾರಿಗೆ ಸಮಸ್ಯೆಗೆ ತಕ್ಷಣ ಪರಿಹಾರ ಒದಗಿಸಬೇಕಾಗಿದೆ. ಈಗಾಗಲೇ ಮುಸುಗೇರಿ ಮತ್ತು ಕುರುಬನಾಳ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ರೋಣ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಅವರಿಗೆ ಅಧಿಕೃತ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಬಸ್ಗಳನ್ನ ಬೆಳಗ್ಗೆ 9 ಗಂಟೆಯಿಂದ 9:20 ಒಳಗಾಗಿ ಕಡ್ಡಾಯವಾಗಿ ತಲುಪುವಂತೆ ವಾಹನ ಚಾಲಕರು ಹಾಗೂ ನಿರ್ವಾಹಕರಿಗೆ ಸೂಚಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಒಂದು ವೇಳೆ ಇಲಾಖೆ ಹಾಗೂ ಆಡಳಿತ ಮಂಡಳಿ ತಕ್ಷಣವೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಮುಂಬರುವ ದಿನಗಳಲ್ಲಿ ಕುರುಬನಾಳ, ಮುಸುಗೇರಿ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಸಂಘಟನೆಗಳ ಒಕ್ಕೂಟಗಳೊಂದಿಗೆ ರೋಣ ಕೆಎಸ್ಆರ್ಟಿಸಿ ಡಿಪೋ ಎದುರು ಬೃಹತ್ ಧರಣಿ ಸತ್ಯಾಗ್ರಹ ಹಾಗೂ ಹೋರಾಟ ನಡೆಸುವುದು ಖಚಿತ ಅಂತ ಎಚ್ಚರಿಸಿದ್ದಾರೆ. ರೋಣದಿಂದ ರಾಷ್ಟ್ರ ಕ್ರಾಂತಿ ನ್ಯೂಸ್, ನಾವು ನಿಮ್ಮೊಂದಿಗೆ. ಇಲ್ಲದಕ್ಕೆ ಅಲ್ಲಿ ಶಾಲೆಯಲ್ಲಿ ಒಳಗ ಶಾಲೆ ಹುಡುಗರನ್ನ ಕಳ್ಕೊಳ್ತಾ ಇಲ್ಲ. ಹಾಗಾಗಿ ನಾವು ಇವಾಗ ಮನವಿ ಕೊಡ್ತಾ ಇದ್ದೀವಿ. ಹೊಳ್ಳಿ ಇನ್ನೊಂದು ಸಲ ನಮಗೆ ಸರಿಪಡಿಸಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡುತ್ತೀವಿ ಮುಂದಿನ ದಿನಗಳಲ್ಲಿ. 15-20 ದಿವಸ ಆಯಿತು ಶಾಲೆ ಮಕ್ಕಳಿಗೆ ತೊಂದರೆ ಭಾಳ ಆಗ್ತಿದೆ. ಆದರೂ ಕೂಡ ಒಬ್ಬರು 9:30 ಬರುವಂಥ ಬಸ್ಸು ಇವಾಗ 11:00 ಬರ್ತಾ ಇದೆ. ಅಲ್ಲಿ ಶಾಲೆ ಒಳಗೆ ಕರ್ಕೊಡ್ತಾ ಇಲ್ಲ. ಅವ್ರ ಅಭ್ಯಾಸನೇ ಅರ್ಧಂಬರ್ಧ ಮುಗಿದು ಬಿಟ್ಟಿರ್ತೈತೆ ಅವರು ಅಲ್ಲಿ. ಹಾಗಾಗಿ ಮತ್ತು ಬಸ್ಸಿನ ತೊಂದರೆ ಭಾಳ ಆಗಿದೆ. ಹಾಗಾಗಿ ನಾವು ಇವಾಗ ಮನವಿ ಕೊಡ್ತಾ ಇದ್ವಿ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಬರ್ರಿ